ದೊಡ್ಡ ಕಂಪನಿಯ ಸಿಇಒ ಆಗಿರುವ ಸ್ಟ್ರಿಕ್ಟ್ ಮತ್ತು ಕೆಲಸದ ಗೀಳು ಹಿಡಿದ ರಾಹುಲ್ ತನ್ನ ಆಫೀಸಿನಲ್ಲಿ ಹೊಸದಾಗಿ ಸೇರಿಕೊಂಡ ಯುವ ಮತ್ತು ಉತ್ಸಾಹಿ ಇಂಟರ್ನ್ ಮಾನ್ವಿಯನ್ನು ಭೇಟಿಯಾಗುತ್ತಾನೆ. ಒಂದು ಸಂಜೆ ಆಫೀಸ್ ಮುಗಿದ ಮೇಲೂ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸುತ್ತಿರುವಾಗ ಮಾನ್ವಿ ಆಕಸ್ಮಿಕವಾಗಿ ಟೇಬಲ್ ಮೇಲಿದ್ದ ನೀರಿನ ಗ್ಲಾಸ್ ಅನ್ನು ರಾಹುಲ್ನ ಲ್ಯಾಪ್ಟಾಪ್ ಮೇಲೆ ಬೀಳಿಸುತ್ತಾಳೆ. ಓಹ್ ಮೈ ಗಾಡ್ ಸರ್, ಐ ಆಮ್ ಸೋ ಸಾರಿ ಎಂದು ಗಾಬರಿಯಿಂದ ಹೇಳುತ್ತಾ ತನ್ನ ದುಪಟ್ಟಾದಿಂದ ಒರೆಸಲು ಪ್ರಯತ್ನಿಸುತ್ತಾಳೆ. ಆಕೆಯ ಕೈ ಸ್ಪರ್ಶ ರಾಹುಲ್ನಲ್ಲಿ ಒಂದು ವಿಚಿತ್ರ ಸಂವೇದನೆ ಮೂಡಿಸುತ್ತದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಬಹುರಾಷ್ಟ್ರೀಯ ಕಂಪನಿಯ ಮುಖ್ಯ ಕಚೇರಿ ಸದಾ ಗಿಜಿಗುಡುತ್ತಿರುತ್ತದೆ. ಅಲ್ಲಿನ ಸಿಇಒ ರಾಹುಲ್ ತನ್ನ ಕಠಿಣ ಪರಿಶ್ರಮ ಮತ್ತು ದಕ್ಷತೆಯಿಂದ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ. ಕೆಲಸವೇ ಅವನ ಮೊದಲ ಆದ್ಯತೆ. ವೈಯಕ್ತಿಕ ಜೀವನಕ್ಕೆ ಅವನಲ್ಲಿ ಹೆಚ್ಚು ಸಮಯವಿರಲಿಲ್ಲ. ಆತನ ಕಟ್ಟುನಿಟ್ಟಿನ ಸ್ವಭಾವದಿಂದಾಗಿ ಆಫೀಸ್ನಲ್ಲಿ ಎಲ್ಲರೂ ಅವನನ್ನು ಸ್ವಲ್ಪ ಹೆದರಿಕೆಯಿಂದಲೇ ನೋಡುತ್ತಿದ್ದರು. ಅದೇ ಆಫೀಸಿಗೆ ಹೊಸದಾಗಿ ಇಂಟರ್ನ್ ಆಗಿ ಸೇರಿಕೊಂಡಿದ್ದಳು ಮಾನ್ವಿ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕನಸುಗಳನ್ನು ಹೊತ್ತಿದ್ದ ಅವಳು ತನ್ನ ಕೆಲಸದಲ್ಲಿ ತುಂಬಾ ಉತ್ಸಾಹ ಮತ್ತು ಆಸಕ್ತಿಯನ್ನು ತೋರಿಸುತ್ತಿದ್ದಳು. ನೋಡಲು ಆಕರ್ಷಕವಾಗಿದ್ದ ಅವಳು ತನ್ನ ಚುರುಕುತನ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದಳು. ರಾಹುಲ್ ಕೂಡ ಅವಳ ಕೆಲಸದ ಶ್ರದ್ಧೆಯನ್ನು ಮೆಚ್ಚಿಕೊಂಡಿದ್ದ. ಒಂದು ಸಂಜೆ ಆಫೀಸ್ ಮುಗಿದ ಮೇಲೂ ಮಾನ್ವಿ ರಾಹುಲ್ನ ಕ್ಯಾಬಿನ್ನಲ್ಲಿ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸುತ್ತಿದ್ದಳು. ಪ್ರಮುಖವಾದ ಪ್ರೆಸೆಂಟೇಷನ್ಗೆ ತಯಾರಿ ನಡೆಸುತ್ತಿದ್ದರು. ಮಾನ್ವಿ ಉತ್ಸಾಹದಿಂದ ತನ್ನ ಐಡಿಯಾಗಳನ್ನು ಹಂಚಿಕೊಳ್ಳುತ್ತಿದ್ದಳು. ರಾಹುಲ್ ಗಮನವಿಟ್ಟು ಅವಳ ಮಾತುಗಳನ್ನು ಕೇಳುತ್ತಿದ್ದ. ಮಾತನಾಡುತ್ತಿರುವಾಗ ಮಾನ್ವಿ ಆಕಸ್ಮಿಕವಾಗಿ ಟೇಬಲ್ ಮೇಲಿದ್ದ ನೀರಿನ ಗ್ಲಾಸ್ ಅನ್ನು ರಾಹುಲ್ನ ಲ್ಯಾಪ್ಟಾಪ್ ಮೇಲೆ ಬೀಳಿಸಿದಳು. ಓಹ್ ಮೈ ಗಾಡ್ ಸರ್, ಐ ಆಮ್ ಸೋ ಸಾರಿ ಎಂದು ಅವಳು ಗಾಬರಿಯಿಂದ ಕೂಗಿದಳು. ಅವಳ ಮುಖದಲ್ಲಿ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು. ರಾಹುಲ್ಗೆ ಕ್ಷಣಕಾಲ ಕೋಪ ಬಂದರೂ ಮಾನ್ವಿಯ ಗಾಬರಿಯನ್ನು ನೋಡಿ ಅವನು ಶಾಂತನಾದ. ಪರವಾಗಿಲ್ಲ ಮಾನ್ವಿ, ಇದು ಆಗ್ತಾ ಇರುತ್ತೆ ಎಂದು ಹೇಳಿದ. ಆದರೂ ಮಾನ್ವಿ ತನ್ನ ತಪ್ಪಿಗೆ ತುಂಬಾ ಬೇಸರಪಟ್ಟುಕೊಂಡಳು. ಅವಳು ತಕ್ಷಣ ತನ್ನ ದುಪಟ್ಟ ತೆಗೆದು ಲ್ಯಾಪ್ಟಾಪ್ ಒರೆಸಲು ಪ್ರಯತ್ನಿಸಿದಳು. ಆಕಸ್ಮಿಕವಾಗಿ ಅವಳ ಕೈ ರಾಹುಲ್ನ ಕೈಗೆ ತಾಗಿತು. ಆ ಸ್ಪರ್ಶ ರಾಹುಲ್ನಲ್ಲಿ ಒಂದು ವಿಚಿತ್ರ ಸಂವೇದನೆ ಮೂಡಿಸಿತು. ಅವನಿಗೆ ತನ್ನ ಹೃದಯ ಬಡಿತ ಸ್ವಲ್ಪ ಹೆಚ್ಚಾದಂತೆ ಅನಿಸಿತು. ಮಾನ್ವಿ ಕೂಡ ಆ ಸ್ಪರ್ಶದಿಂದ ಸ್ವಲ್ಪ ವಿಚಲಿತಳಾದಳು. ತಕ್ಷಣ ತನ್ನ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಸರ್, ನಾನು ನಿಮಗೆ ಕಾಫಿ ತರ್ಲಾ ಎಂದು ಮಾನ್ವಿ ಕೇಳಿದಳು. ಅವಳ ಧ್ವನಿಯಲ್ಲಿ ಕಳವಳವಿತ್ತು. ಬೇಡ ಮಾನ್ವಿ, ನೀನು ಹೋಗಿ ರೆಸ್ಟ್ ತಗೋ, ನಾನು ಇದನ್ನ ಸರಿ ಮಾಡ್ಕೊಳ್ತೀನಿ ಎಂದು ರಾಹುಲ್ ಹೇಳಿದ. ಆದರೆ ಮಾನ್ವಿ ರಾಹುಲ್ನನ್ನು ಒಂಟಿಯಾಗಿ ಬಿಡಲು ಇಷ್ಟಪಡಲಿಲ್ಲ. ಸರ್, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಇಲ್ಲೇ ಇರ್ತೀನಿ ಎಂದು ಹೇಳಿದಳು. ಕೆಲವು ಹೊತ್ತಿನ ನಂತರ ರಾಹುಲ್ ಲ್ಯಾಪ್ಟಾಪ್ ಸರಿಪಡಿಸಲು ಪ್ರಯತ್ನಿಸುತ್ತಿದ್ದಾಗ ಮಾನ್ವಿ ಅವನಿಗೆ ಸಹಾಯ ಮಾಡಲು ಮುಂದೆ ಬಂದಳು. ಇಬ್ಬರೂ ಒಟ್ಟಾಗಿ ಕೆಲಸ ಮಾಡಿದರು. ಆ ಸಮಯದಲ್ಲಿ ಅವರ ನಡುವಿನ ಸಂವಹನ ಕೇವಲ ಕೆಲಸಕ್ಕೆ ಸೀಮಿತವಾಗಿರಲಿಲ್ಲ. ಅವರು ತಮ್ಮ ವೈಯಕ್ತಿಕ ಆಸಕ್ತಿಗಳು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಕೆಲವು ಹೊತ್ತಿನ ನಂತರ ಕೆಲಸ ಮುಗಿದ ಮೇಲೆ ರಾಹುಲ್ ಮಾನ್ವಿಯನ್ನು ಮನೆಗೆ ಡ್ರಾಪ್ ಮಾಡಲು ಆಫರ್ ಮಾಡಿದ. ಮಾನ್ವಿ ಸಂತೋಷದಿಂದ ಒಪ್ಪಿಕೊಂಡಳು. ಕಾರಿನಲ್ಲಿ ಹೋಗುವಾಗ ಇಬ್ಬರೂ ಆರಾಮವಾಗಿ ಮಾತನಾಡಿಕೊಂಡರು. ಆ ದಿನದ ಘಟನೆ ಅವರ ನಡುವೆ ಒಂದು ಹೊಸ ರೀತಿಯ ಬಾಂಧವ್ಯವನ್ನು ಹುಟ್ಟುಹಾಕಿತ್ತು. ಮರುದಿನ ಆಫೀಸ್ನಲ್ಲಿ ರಾಹುಲ್ ಮತ್ತು ಮಾನ್ವಿ ನಡುವಿನ ವಾತಾವರಣ ಸ್ವಲ್ಪ ಬದಲಾಗಿತ್ತು. ಹಿಂದಿನ ದಿನದ ಆಕಸ್ಮಿಕ ಘಟನೆ ಅವರ ನಡುವೆ ಒಂದು ರೀತಿಯ ಆತ್ಮೀಯತೆಯನ್ನು ಸೃಷ್ಟಿಸಿತು. ಮಾನ್ವಿ ಈಗ ರಾಹುಲ್ನೊಂದಿಗೆ ಹೆಚ್ಚು ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದ್ದಳು. ರಾಹುಲ್ ಕೂಡ ಅವಳ ಸಲಹೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಗೌರವಿಸುತ್ತಿದ್ದ. ಒಂದು ಮಧ್ಯಾಹ್ನ ರಾಹುಲ್ ಮಾನ್ವಿಯನ್ನು ಕಾನ್ಫರೆನ್ಸ್ ರೂಮ್ಗೆ ಕರೆದ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ನ ಡ್ರಾಫ್ಟ್ ಅನ್ನು ಪರಿಶೀಲಿಸುತ್ತಿದ್ದರು. ಮಾನ್ವಿ ನಿಂತು ಡಯಾಗ್ರಾಮ್ ಮತ್ತು ಪಾಯಿಂಟ್ಗಳನ್ನು ವಿವರಿಸುತ್ತಿದ್ದಳು. ವಿವರಿಸುವಾಗ ಅವಳು ರಾಹುಲ್ಗೆ ಸ್ವಲ್ಪ ಹತ್ತಿರವಾಗಿ ನಿಂತಿದ್ದಳು. ಅವಳ ಕೂದಲು ರಾಹುಲ್ನ ಮುಖಕ್ಕೆ ತಾಗುತ್ತಿತ್ತು. ಆ ಸೌಮ್ಯ ಸ್ಪರ್ಶ ರಾಹುಲ್ನಲ್ಲಿ ಒಂದು ಹೊಸ ಸಂವೇದನೆ ಮೂಡಿಸಿತು. ಸರ್, ಈ ಪಾಯಿಂಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಎಂದು ಹೇಳುತ್ತಾ ಮಾನ್ವಿ ಆಕಸ್ಮಿಕವಾಗಿ ರಾಹುಲ್ನ ತೋಳನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡಳು. ಆ ಸ್ಪರ್ಶ ಇಬ್ಬರನ್ನು ಕ್ಷಣಕಾಲ ಕದಲದಂತೆ ಮಾಡಿತು. ಅವರ ಕಣ್ಣುಗಳು ಒಂದಕ್ಕೊಂದು ಸೇರಿದವು. ಆ ನೋಟದಲ್ಲಿ ಒಂದು ಬಗೆಯ ಕುತೂಹಲ ಮತ್ತು ಆಕರ್ಷಣೆ ಎದ್ದು ಕಾಣುತ್ತಿತ್ತು. ರಾಹುಲ್ ತಕ್ಷಣ ತನ್ನ ಗಮನವನ್ನು ಡ್ರಾಫ್ಟ್ಗೆ ತಿರುಗಿಸಿದ. ಓ ಹೌದು, ಇದನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಎಂದು ಹೇಳಿದ. ಆದರೆ ಅವನ ಮನಸ್ಸು ಮಾತ್ರ ಮಾನ್ವಿಯ ಸ್ಪರ್ಶದ ನೆನಪಿನಲ್ಲಿ ಕಳೆದು ಹೋಗಿತ್ತು. ಕೆಲವು ಹೊತ್ತಿನ ನಂತರ ಮಾನ್ವಿ ಪ್ರೆಸೆಂಟೇಷನ್ನ ಎಲ್ಲಾ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡಳು. ಥ್ಯಾಂಕ್ಸ್ ಸರ್,
ಈಗ ನನಗೆ ಎಲ್ಲವೂ ಅರ್ಥ ಆಯಿತು ಎಂದು ಹೇಳಿದಳು. ಗು ಏನಾದ್ರೂ ಇದ್ರೆ ಮತ್ತೆ ಕೇಳಬಹುದು ಎಂದು ರಾಹುಲ್ ಹೇಳಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಮೃದುತ್ವವಿತ್ತು. ಮಾನ್ವಿ ಹೊರಡುವ ಮುಂಚೆ ಒಂದು ಕ್ಷಣ ನಿಂತು ರಾಹುಲ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು. ರಾಹುಲ್ ಕೂಡ ಅವಳ ಕಡೆ ನೋಡಿದ. ಅವರ ಕಣ್ಣುಗಳು ಒಂದಕ್ಕೊಂದು ಮಾತನಾಡಿಕೊಂಡವು. ಆ ಮೌನದಲ್ಲಿ ಒಂದು ತೀವ್ರವಾದ ಆಕರ್ಷಣೆ ಇತ್ತು. ಸರ್ ಮಾನ್ವಿ ನಿಧಾನವಾಗಿ ಕರೆದಳು. ಹೇಳಿ ಮಾನ್ವಿ. ರಾಹುಲ್ ಅವಳ ಕಡೆ ನೋಡಿದ. ನೀವು ತುಂಬಾ ಸ್ಟ್ರಿಕ್ಟ್ ಅನ್ಕೊಂಡಿದ್ದೆ ಸರ್. ಆದ್ರೆ ನೀವು ತುಂಬಾ ಕೇರಿಂಗ್ ಆಗಿದ್ದೀರಿ ಎಂದು ಹೇಳಿ ಮುಗುಳು ನಕ್ಕಳು. ಆ ನಗುವಿನಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು. ರಾಹುಲ್ ಕ್ಷಣಕಾಲ ತನ್ನನ್ನು ಮರೆತ. ಅವನಿಗೆ ಅವಳ ಹತ್ತಿರ ಹೋಗಿ ಮಾತನಾಡಿಸಬೇಕು ಎನಿಸಿತು. ನೀವು ಕೂಡ ತುಂಬಾ ಡೆಡಿಕೇಟೆಡ್ ಮಾನ್ವಿ ಎಂದು ರಾಹುಲ್ ಹೇಳಿದ. ಅವನ ಧ್ವನಿ ಸ್ವಲ್ಪ ಕಂಪಿಸುತ್ತಿತ್ತು. ಇಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕುಳಿತಿದ್ದರು. ಆ ನೋಟದಲ್ಲಿ ಪ್ರೀತಿ ಇರಲಿಲ್ಲ, ಆದರೆ ಒಂದು ತೀವ್ರವಾದ ಆಕರ್ಷಣೆ ಇತ್ತು. ದೇಹದ ಬಯಕೆಗಳು ಮೌನವಾಗಿ ತಮ್ಮ ಅಸ್ತಿತ್ವವನ್ನು ಸಾರುತ್ತಿದ್ದವು. ಮಾನ್ವಿ ನಿಧಾನವಾಗಿ ರಾಹುಲ್ನ ಹತ್ತಿರ ಬಂದಳು. ಅವಳ ಕಣ್ಣುಗಳು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದವು. ಅವಳು ತನ್ನ ಕೈ ಎತ್ತಿ ಅವನ ಕೈಯನ್ನು ಸ್ಪರ್ಶಿಸಿದಳು. ಆ ಸ್ಪರ್ಶ ರಾಹುಲ್ಗೆ ಬೆಂಕಿಯಂತೆ ಕಾದಿತು. ಅವನ ದೇಹದಲ್ಲಿ ಒಂದು ಮಿಂಚು ಹರಿದಾಡಿದಂತಾಯ್ತು. ಸರ್ ಎಂದು ಅವಳು ಮತ್ತೆ ಕರೆದಳು. ಅವಳ ಧ್ವನಿ ತುಂಬಾ ಕ್ಷೀಣವಾಗಿತ್ತು. ರಾಹುಲ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ. ಅವಳ ಕೈ ಬೆಚ್ಚಗಿತ್ತು. ಇಬ್ಬರೂ ಮತ್ತಷ್ಟು ಹತ್ತಿರವಾದರು. ಅವರ ಉಸಿರಾಟದ ಬಿಸಿ ಅವರ ಮುಖಗಳಿಗೆ ತಾಗುತ್ತಿತ್ತು. ಮಾನ್ವಿ, ಇದು ಸರಿನಾ? ರಾಹುಲ್ ಕೇಳಿದ. ಅವನ ಮನಸ್ಸು ಗೊಂದಲದಲ್ಲಿತ್ತು. ನನಗೆ ಗೊತ್ತಿಲ್ಲ ಸರ್ ಎಂದು ಅವಳು ಹೇಳಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು. ರಾಹುಲ್ ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಅವರ ತುಟಿಗಳು ಒಂದಕ್ಕೊಂದು ಸೇರಿದವು. ಅದು ಕೇವಲ ಚುಂಬನವಾಗಿರಲಿಲ್ಲ, ಎರಡು ದೇಹಗಳ ಮಿಲನಕ್ಕಾಗಿ ಹಾತೊರೆಯುತ್ತಿದ್ದ ಆತ್ಮಗಳ ಸ್ಪರ್ಶವಾಗಿತ್ತು. ಆ ಕ್ಷಣ ಇಬ್ಬರೂ ತಮ್ಮನ್ನು ಮರೆತರು. ಸುತ್ತಲಿನ ಪ್ರಪಂಚವೇ ಮರೆಯಾಯಿತು. ಚುಂಬನದ ನಂತರ ಕಾನ್ಫರೆನ್ಸ್ ರೂಮ್ನ ವಾತಾವರಣವೇ ಬದಲಾಗಿತ್ತು. ಇಬ್ಬರ ಮುಖದಲ್ಲಿ ನಾಚಿಕೆ ಮತ್ತು ಕಾಮ ಮಿಶ್ರಿತ ಭಾವನೆಗಳು ಎದ್ದು ಕಾಣುತ್ತಿದ್ದವು. ಮಾನ್ವಿ ರಾಹುಲ್ನ ಕೈ ಹಿಡಿದುಕೊಂಡು ಅವನನ್ನು ಕಾನ್ಫರೆನ್ಸ್ ರೂಮ್ನ ಪಕ್ಕದಲ್ಲಿದ್ದ ಖಾಲಿ ಕ್ಯಾಬಿನ್ಗೆ ಕರೆದುಕೊಂಡು ಹೋದಳು. ಅಲ್ಲಿ ಲೈಟ್ ಆಫ್ ಆಗಿತ್ತು ಮತ್ತು ಕಿಟಕಿಯಿಂದ ಬರುತ್ತಿದ್ದ ಸ್ವಲ್ಪ ಬೆಳಕು ಮಾತ್ರ ಇತ್ತು. ಸರ್ ಮಾನ್ವಿ ನಿಧಾನವಾಗಿ ಕರೆದಳು. ಅವಳ ಧ್ವನಿ ಕಂಪಿಸುತ್ತಿತ್ತು. ರಾಹುಲ್ ಅವಳ ಹತ್ತಿರ ಹೋದ. ಕತ್ತಲೆಯಲ್ಲಿ ಅವಳ ಮುಖ ಸ್ಪಷ್ಟವಾಗಿ ಕಾಣದಿದ್ದರೂ ಅವಳ ಉಸಿರಾಟದ ಬಿಸಿ ಅವನಿಗೆ ತಟ್ಟುತ್ತಿತ್ತು. ಮಾನ್ವಿ, ನಾವೇನು ಮಾಡ್ತಾ ಇದ್ದೀವಿ ಅಂತ ನಿನಗೆ ಗೊತ್ತಿದೆಯಾ? ರಾಹುಲ್ ಕೇಳಿದ. ಅವನ ಧ್ವನಿಯಲ್ಲಿ ಆತಂಕವಿತ್ತು. ಹೌದು ಸರ್ ಎಂದು ಮಾನ್ವಿ ಹೇಳಿದಳು. ಅವಳು ತನ್ನ ಕೈ ಎತ್ತಿ ರಾಹುಲ್ನ ಕೆನ್ನೆಯನ್ನು ಸ್ಪರ್ಶಿಸಿದಳು. ಆ ಸ್ಪರ್ಶ ರಾಹುಲ್ನನ್ನು ಮತ್ತಷ್ಟು ಪ್ರಚೋದಿಸಿತು. ಅವರ ಚುಂಬನಗಳು ಮತ್ತಷ್ಟು ತೀವ್ರವಾದವು. ಕತ್ತಲೆಯಲ್ಲಿ ಕೇವಲ ಅವರ ಉಸಿರಾಟದ ಸದ್ದು ಮತ್ತು ದೇಹಗಳ ಸ್ಪರ್ಶ ಮಾತ್ರ ಕೇಳಿಸುತ್ತಿತ್ತು. ಮಾನ್ವಿ ನಿಧಾನವಾಗಿ ರಾಹುಲ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚಿದಳು. ರಾಹುಲ್ ಕೂಡ ಅವಳ ಟಾಪ್ನ ಜಿಪ್ ಅನ್ನು ಸಡಿಲಿಸಿದ. ಬಟ್ಟೆಗಳು ಒಂದೊಂದಾಗಿ ನೆಲಕ್ಕೆ ಬೀಳುತ್ತಿದ್ದವು. ಅವರ ದೇಹಗಳು ಒಂದಕ್ಕೊಂದು ಬೆರೆತವು. ಆ ಕ್ಷಣ ಇಬ್ಬರೂ ಎಲ್ಲವನ್ನೂ ಮರೆತಿದ್ದರು. ಕೇವಲ ದೇಹದ ಆಕರ್ಷಣೆ ಮತ್ತು ತೃಪ್ತಿಯ ಬಯಕೆ ಮಾತ್ರ ಅವರಲ್ಲಿತ್ತು. ಅವರ ಸ್ಪರ್ಶಗಳು ರೋಮಾಂಚನಕಾರಿಯಾಗಿದ್ದವು. ಕತ್ತಲೆಯಲ್ಲಿ ಅವರ ದೇಹಗಳು ಒಂದಕ್ಕೊಂದು ಸ್ಪಂದಿಸುತ್ತಿದ್ದವು. ಉಸಿರಾಟದ ಏರಿಳಿತಗಳು ಆನಂದದ ಸಂಗೀತವನ್ನು ನುಡಿಸುತ್ತಿದ್ದವು. ಮಾನ್ವಿ ರಾಹುಲ್ನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು. ಆ ಮಾತುಗಳು ರಾಹುಲ್ನನ್ನು ಮತ್ತಷ್ಟು ಹುಚ್ಚನನ್ನಾಗಿಸಿದವು. ಅವನು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡ. ಆ ಕತ್ತಲೆಯ ಕ್ಯಾಬಿನ್ನಲ್ಲಿ ಇಬ್ಬರೂ ತಮ್ಮೆಲ್ಲ ಬೇಸರಗಳನ್ನು ಮರೆತು ಒಂದಾದರು. ಅವರ ದೇಹಗಳು ಒಂದಕ್ಕೊಂದು ಬೆರೆತು ಆನಂದವನ್ನು ಅನುಭವಿಸಿದವು. ಕೆಲವು ಹೊತ್ತಿನ ನಂತರ ಇಬ್ಬರೂ ದಣಿದು ನೆಲದ ಮೇಲೆ ಬಿದ್ದಿದ್ದರು. ಕತ್ತಲೆಯಲ್ಲಿ ಅವರ ಮುಖಗಳು ಕಾಣದಿದ್ದರೂ ಅವರ ಉಸಿರಾಟದ ಸದ್ದು ಕೇಳಿಸುತ್ತಿತ್ತು. ಇದು ತುಂಬಾ ಚೆನ್ನಾಗಿತ್ತು ಸರ್, ಮಾನ್ವಿ ನಿಧಾನವಾಗಿ ಹೇಳಿದಳು. ಹೌದು ಮಾನ್ವಿ, ರಾಹುಲ್ ಹೇಳಿದ. ಅವನ ಧ್ವನಿಯಲ್ಲಿ ತೃಪ್ತಿ ಇತ್ತು. ಇಬ್ಬರೂ ಸ್ವಲ್ಪ ಹೊತ್ತು ಸುಮ್ಮನೆ ಮಲಗಿದ್ದರು. ಅವರ ಮನಸ್ಸಿನಲ್ಲಿ ಆ ಕ್ಷಣದ ನೆನಪುಗಳು ಹಸಿರಾಗಿದ್ದವು. ಕೆಲವು ಹೊತ್ತಿನ ನಂತರ ಇಬ್ಬರೂ ಎದ್ದು ತಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಂಡರು. ಆಫೀಸ್ನಿಂದ ಹೊರಬರುವಾಗ ಅವರ ಮುಖದಲ್ಲಿ ನಾಚಿಕೆ ಮತ್ತು ಒಂದು ರೀತಿಯ ಗೆಲುವು ಎದ್ದು ಕಾಣುತ್ತಿತ್ತು. ಅಂದಿನಿಂದ ರಾಹುಲ್ ಮತ್ತು ಮಾನ್ವಿ ನಡುವಿನ ಸಂಬಂಧ ಬದಲಾಯಿತು.
ಆಫೀಸ್ನಲ್ಲಿ ಅವರು ಮೊದಲಿನಂತೆ ನಡೆದುಕೊಳ್ಳುತ್ತಿದ್ದರು. ಆದರೆ ಅವರ ಕಣ್ಣೋಟಗಳಲ್ಲಿ ಒಂದು ಹೊಸ ಅರ್ಥ ಅಡಗಿತ್ತು. ಆಗಾಗ ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದರು. ಒಂದು ದಿನ ಮಾನ್ವಿ ರಾಹುಲ್ಗೆ ಒಂದು ಸಣ್ಣ ಗಿಫ್ಟ್ ತಂದಳು. ಅದು ಒಂದು ಕಾಫಿ ಮಗ್ ಆಗಿತ್ತು. ನಿಮ್ಮ ಫೇವರಿಟ್ ಕಾಫಿಗಾಗಿ ಸರ್ ಎಂದು ಹೇಳಿದಳು. ಆದರೆ ಆ ಮಗ್ನ ಹಿಂಭಾಗದಲ್ಲಿ ಅವರ ಖಾಸಗಿ ಕ್ಷಣದ ಒಂದು ಫೋಟೋ ಇತ್ತು. ರಾಹುಲ್ ಅದನ್ನು ನೋಡಿ ಮುಗುಳು ನಕ್ಕ. ಮತ್ತೊಂದು ದಿನ ರಾಹುಲ್ ಮಾನ್ವಿಯನ್ನು ಆಫೀಸ್ ಮುಗಿದ ಮೇಲೆ ತನ್ನ ಅಪಾರ್ಟ್ಮೆಂಟ್ಗೆ ಕರೆದ. ಅಲ್ಲಿ ಅವರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡರು. ಸರ್, ನನಗೆ ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಅನಿಸ್ತಿದೆ, ಮಾನ್ವಿ ಹೇಳಿದಳು. ಮಾನ್ವಿ, ಇದು ಸರಿ ಅಲ್ಲ, ನಾವು ಇಬ್ಬರೂ ನಮ್ಮ ಹಗಳನ್ನು ಮೀರಿದ್ದೇವೆ, ರಾಹುಲ್ ಹೇಳಿದ. ನನಗೆ ಗೊತ್ತು ಸರ್. ಆದರೂ ಎಂದು ಹೇಳಿ ಅವನನ್ನು ಅಪ್ಪಿಕೊಂಡಳು. ಅವರ ಭೇಟಿಗಳು ಹೀಗೆ ಮುಂದುವರಿಯುತ್ತಿದ್ದವು. ಅದು ಕೇವಲ ದೈಹಿಕ ಆಕರ್ಷಣೆಯೋ ಅಥವಾ ಅದರಾಚೆಗಿನ ಬಾಂಧವ್ಯವೋ ಅವರಿಗೆ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಆದರೆ ಅವರ ನಡುವಿನ ಸೆಳೆತ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ಸಂಜೆ ಇಬ್ಬರೂ ರಾಹುಲ್ನ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ನಿಂತಿದ್ದರು. ನಗರದ ಬೆಳಕು ಅವರ ಮುಂದೆ ಹರಡಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ರಾಹುಲ್ ಮಾನ್ವಿಯ ಕೈ ಹಿಡಿದುಕೊಂಡು ಅವಳ ಕಣ್ಣಲ್ಲಿ ನೋಡಿದ. ಮಾನ್ವಿ, ನನಗೆ ನಿನ್ನ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೆ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲವೂ ಬದಲಾಗಿದೆ ಎಂದು ಹೇಳಿದ. ಮಾನ್ವಿ ಅವನ ಮಾತನ್ನು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನನ್ನು ನೋಡದೇ ಇರಲು ನನಗೆ ಸಾಧ್ಯವಿಲ್ಲ ಎಂದು ರಾಹುಲ್ ಮುಂದುವರಿಸಿದ. ಮಾನ್ವಿ ತನ್ನ ಕೈ ಎತ್ತಿ ಅವನ ತುಟಿಗೆ ಅಡ್ಡಲಾಗಿಟ್ಟಳು. ಮಾತನಾಡಬೇಡಿ ಸರ್, ನಿಮ್ಮ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿವೆ ಎಂದಳು. ಇಬ್ಬರೂ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡರು. ಆ ಅಪ್ಪುಗೆಯಲ್ಲಿ ಪ್ರೀತಿ, ಕಾಮ ಮತ್ತು ಕಾಳಜಿ ಎಲ್ಲವೂ ಅಡಗಿತ್ತು. ಆ ರಾತ್ರಿ ಅವರು ಬಾಲ್ಕನಿಯಲ್ಲಿ ಒಟ್ಟಿಗೆ ಕಳೆದರು. ನಗರದ ಬೆಳಕಿನಲ್ಲಿ ಅವರ ಬಾಂಧವ್ಯ ಮತ್ತಷ್ಟು ಬೆಳಗಿತು. ಅವರ ಕತೆ ಹೀಗೆ ಮುಂದುವರೆಯಿತು. ಅದು ಯಾವ ದಾರಿಯಲ್ಲಿ ಸಾಗುತ್ತದೋ ಕಾದು ನೋಡಬೇಕು. ಕಟ್ಟುನಿಟ್ಟಿನ ಬಾಸ್ ಮತ್ತು ಯುವ ಇಂಟರ್ನ್ ನಡುವಿನ ಈ ಅನಿರೀಕ್ಷಿತ ಆಕರ್ಷಣೆ ಅವರ ಜೀವನದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಈ ಮಿಲನ ಅವರ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತದೆಯೋ ಕಾದು ನೋಡಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ರೋಚಕ ತಿರುವುಗಳು ನಿಮಗಾಗಿ ಕಾಯುತ್ತಿವೆ.